ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ನಾನು ಇಂದು ಪ್ರಸ್ತಾಪ ಮಾಡಲಿರುವ ವಿಚಾರ ತುಂಬ ಮಹತ್ತರವಾದದ್ದು, ಆಶ್ಚರ್ಯಕರವಾದದ್ದು, ನಂಬಲಿಕ್ಕೆ ಆಗಂಥ ವಿಚಾರ ಇದೆ. ಏನಪ್ಪ ಅಂದರೆ, ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ನಿಮ್ಗೆ ಅರ್ಥ ಆಯಿತು ಅಂದರೆ 1 ಕೋಟಿ ರೂಪಾಯಿ ನಿಮಗೆ ಬಹುಮಾನ ಸಿಗುತ್ತೆ. 1 ಕೋಟಿ ರೂಪಾಯಿ ಬಹುಮಾನದ ಯೋಜನೆ ಇದೆ. ನಿಮ್ಗೆ ಅರ್ಥ ಆಗ್ತಿರ್ಬೋದು ಈಗ. ಆದ್ದರಿಂದ ಈ ವಿಡಿಯೋ ಸರಿಯಾಗಿ ನೋಡಿ. ಈಗ ಇದೆಲ್ಲ ಇದಕ್ಕಿಂತ ಮುಂಚೆ ಸ್ವಲ್ಪ ಸೈಕಿಕ್ ಬಗ್ಗೆ ಹೇಳ್ತೀನಿ. ಈಗ ನಾನು ಮಾತಾಡ್ತೀನಿ ಸೈನ್ಸ್ ಬಗ್ಗೆ. ಸೈಕಿಕ್ ಪವರ್ ಸೈನ್ಸೇ. ನಾವು ಒಂದು ವೃತ್ತಿಯಲ್ಲಿ ಮೇಲ್ಮಟ್ಟಕ್ಕೆ ಬರಬೇಕು ಅಂದಾಗ ಸೈಕಿಕ್ ಪವರು ಎಷ್ಟು ಕೆಲಸ ಮಾಡುತ್ತೆ ಅಂತ ಹೇಳಿಕ್ಕೆ ಇದು ಒಂದು ಎಕ್ಸಾಂಪಲ್. ವಿಚಾರಣೆ ಬೇರೆ ಅಲ್ಲ. ಸೊ ಅದು ಕೊನೆಯಲ್ಲಿ ಪ್ರಸ್ತಾಪ ಮಾಡ್ತೀನಿ. ಈಗ ಮತ್ತೆ ನಮ್ಮ ಟಾಪಿಕ್ ಬರೋಣ. ನೀವು ಈ ವಿಶ್ವದ ಬಗ್ಗೆ, ಈ ಯೂನಿವರ್ಸ್ ಬಗ್ಗೆ ತಿಳ್ಕೋಬೇಕು ಅಂದಾಗ ಆ ಅಳತೆಗಳನ್ನು ನಾವು ಆಯಾಮ ಅಂತ ಹೇಳ್ತೀವಿ, ಅಥವಾ ಡೈಮೆನ್ಷನ್ ಅಂತ ಹೇಳ್ತೀವಿ. ಗಣಿತದ ಪರಿಭಾಷೆಯಲ್ಲಿ ಹೇಳಿದರೆ ಆಕ್ಸಿಸ್ ಅಂತ ಹೇಳ್ತೀವಿ. ಈ ವಿಶ್ವವನ್ನು ಹಲವು ಶತಮಾನಗಳಿಂದ 3 ಡೈಮೆನ್ಷನಲ್ ಯೂನಿವರ್ಸ್ ಅಂತ ಕರಿತೀವಿ. 3 ಆಯಾಮಗಳ ವಿಶ್ವ ಅಂತ. ಯಾವ 3 ಆಯಾಮಗಳು? ಗಣಿತದ ಪರಿಭಾಷೆಯಲ್ಲಿ ಹೇಳುವುದಾದರೆ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಜೆಡ್ ಆಕ್ಸಿಸ್ ಅಂತ. ಹಲವು ಶತಮಾನಗಳವರೆಗೂ ಇಷ್ಟೇ ನಮ್ಗೆ ಗೊತ್ತಿತ್ತು. ನಾವು ಯೂಶ್ವಲಿ ಈ ವಿಶ್ವವನ್ನು 3 ಆಯಾಮಗಳ ವಿಶ್ವ ಅಂತ ಕರಿತೀವಿ. ಇದನ್ನು ಮತ್ತಷ್ಟು ವಿವರಣೆ ಕೊಡಬೇಕಾಗ್ತದೆ. ಯಾಕಂದರೆ ಇದು ಕೋಟಿ ರೂಪಾಯಿ ಯೋಜನೆ ವಿಚಾರ ಅಂದರೆ ಇದನ್ನು ಸ್ವಲ್ಪ ಆಳವಾಗಿ ಹೇಳಿದರೆ ಮಾತ್ರ ನಿಮ್ಗೆ ಅರ್ಥ ಆಗ್ತದೆ. ನೀವು ಅಷ್ಟೇ ಚೆನ್ನಾಗಿ ಕೇಳಿಸ್ಕೋಬೇಕು. ಎಕ್ಸ್ ಆಕ್ಸಿಸ್ ಅಂದರೆ ಏನು? ಒಂದು ಗೆರೆ ಅದು ಎಕ್ಸ್ ಆಕ್ಸಿಸ್ ಅಂದರೆ ಒಂದು ನಿಗದಿತ ಸ್ಥಳದಿಂದ ಎಷ್ಟು ದೂರದಲ್ಲಿ, ಎಷ್ಟು ಕಿಲೋಮೀಟರ್ ದೂರದಲ್ಲಿ, ಎಷ್ಟು ಮೀಟರ್ಗಳ ದೂರದಲ್ಲಿ, ಎಷ್ಟು ದೂರದಲ್ಲಿ ಒಂದು ಪಾಯಿಂಟ್ ಇದೆ, ಒಂದು ಬಿಂದು ಇದೆ, ಅಥವಾ ಒಂದು ವಸ್ತು ಇದೆ ಅಂತ ತಿಳ್ಕೋಬೇಕಂದ್ರೆ ಆ ಒಂದು ಆಯಾಮದ ಮೂಲಕ ನಾವು ತಿಳ್ಕೊಳ್ಳಬಹುದು. ಉದಾಹರಣೆಗೆ 10 ಕಿಲೋಮೀಟರ್ ಅಂದರೆ ಇಲ್ಲಿಂದ ಒಂದು ವಸ್ತು 10 ಕಿಲೋಮೀಟರ್ ದೂರದಲ್ಲಿದೆ, ಒಂದು ಗೆರೆ. ಹಿಂಗೆ 100 ಕಿಲೋಮೀಟರ್ ದೂರದಲ್ಲಿದೆ, 1 ಸೆಂಟಿಮೀಟರ್ ದೂರದಲ್ಲಿದೆ ಅಂದರೆ ಹಿಂಗೆ ಒಂದು ಗೆರೆ ಹಾಕ್ತೀನಿ. ಅಲ್ಲಿ ಸೆಂಟಿಮೀಟರ್ ಇರ್ತದೆ, ಮೀಟರ್ಸ್ ಇರ್ತವೆ, 10 ಮೀಟರ್ ಇರ್ತದೆ, ಕಿಲೋಮೀಟರ್ ಇರ್ತದೆ, ಇನ್ನೂ ಎಷ್ಟು ಬೇಕಾಗಿರ್ತದೆ. ಒಂದು ಗೆರೆ ಇದು ಒಂದು ಆಯಾಮ ಅಂತ ಹೇಳ್ತೀವಿ. ಎರಡನೇ ಆಯಾಮ ವೈ ಆಕ್ಸಿಸ್ ಅಂತ ಹೇಳ್ತೀವಿ. ಅಂದರೆ ಈ ಥರ ಒಂದು ಗೆರೆ ಹೋಗ್ತದೆ, ಈ ಥರ ಇನ್ನೊಂದು ವೈ ಆಕ್ಸಿಸ್ ಹೋಗ್ತದೆ, ಹೀಗೆ ಅಂತ ಇಟ್ಕೊಂಡು ಆಗ ನಮಗೆ ಒಂದು ಏರಿಯಾ ಸೃಷ್ಟಿ ಆಗ್ತದೆ, ವಿಸ್ತೀರ್ಣ. ಒಂದು ಹಿಂಗೆ ವಿಸ್ತೀರ್ಣ ಸೃಷ್ಟಿ ಆಗ್ತದೆ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ಗಳ ಮೂಲಕ. ಆಗ ಒಂದು ಉದಾಹರಣೆ ವಿಸ್ತೀರ್ಣ ಒಂದು ಬೋರ್ಡ್ ಅಂತ ಇಟ್ಕೊಂಡು, ಒಂದು ಎಕ್ಸಾಂಪಲ್ ಬೋರ್ಡ್. ಆ ಬೋರ್ಡಲ್ಲಿ ನಾವು ಏನು ಹೇಳ್ಬೇಕಾದ್ರೂ ಅದು ಲೈನ್ ಅಲ್ಲ, ಬೋರ್ಡ್ ಅಂದರೆ ಒಂದು ಅದು ಒಂದು ವಿಸ್ತೀರ್ಣ ಜಾಗ ಇರ್ತದೆ. ಅಲ್ಲಿ ಆ ಬೋರ್ಡ್ ಮೇಲೆ ಒಂದು ಪಾಯಿಂಟ್ ಇಟ್ಟಿದ್ದೀವಿ ಅಂತ ಇಟ್ಕೊಳ್ಳಿ. ಆ ಪಾಯಿಂಟನ್ನು 2 ಅಳತೆಗಳ ಮೂಲಕ ನಾವು ಹೇಳ್ತೀವಿ. ಉದಾಹರಣೆಗೆ 5, 6 ಅಂತ ಇಟ್ಕೊಳ್ಳಿ. ಅಂದರೆ ಎಕ್ಸ್ ಆಕ್ಸಿಸ್ ಮೇಲೆ 5 ಯೂನಿಟ್ಗಳು, ವೈ ಆಕ್ಸಿಸ್ ಮೇಲೆ 6 ಯೂನಿಟ್ಗಳು. ಆ ಒಂದು ಪಾಯಿಂಟ್ ಬರ್ತದೆ. ಇದು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ 2 ಪಾಯಿಂಟ್ಗಳು, ಒಂದು ವಿಸ್ತೀರ್ಣ, ಒಂದು ಬೋರ್ಡ್. ಇನ್ನು 3ನೇ ಆಯಾಮ ಜೆಡ್ ಆಕ್ಸಿಸ್ ಅಂತ ಹೇಳ್ತೀವಿ. ಜೆಡ್ ಆಕ್ಸಿಸ್ ಅಂದರೆ ಸ್ಪೇಸ್ ಅಂತ ಹೇಳ್ತೀವಿ.
ಅಥವಾ ಒಂದು ವಾಲ್ಯೂಮ್ ಬರ್ತದೆ, ಘನಫಲ ಬರ್ತದೆ. ಏನು ಈ ಒಂದು ರೂಮ್ ಅಂತ ಒಂದು ವಿಶ್ವ ಬೇಡ, ಒಂದು ಈ ರೂಮ್ ಬಗ್ಗೆ ಮಾತಾಡೋಣ, ಬೋರ್ಡ್ ಬಗ್ಗೆ ಅಲ್ಲ. ಬೋರ್ಡಲ್ಲಿ ಒಂದು ವಸ್ತು ಇಡೋಕ್ಕೆ ಬೇಡ, ಒಂದು ಚುಕ್ಕಿ ಇಡಬಹುದು. ಬಟ್ ಈ ರೂಮಲ್ಲಿ ಒಂದು ವಸ್ತು ಇರ್ಬೋದು. ಅದಕ್ಕೆ ಒಂದು ವಾಲ್ಯೂಮ್ ಅಂತ ಹೇಳ್ತೀವಿ, ಒಂದು ಸ್ಪೇಸ್ ಅಂತ ಹೇಳ್ತೀವಿ. ಅದು ಅಲ್ಲಿ ಇರುತ್ತದೆ. ಬೋರ್ಡ್ ಮೇಲೆ ವಸ್ತು ಇಡೋಕ್ಕಾಗಲ್ಲ, ಬೋರ್ಡ್ ಮೇಲೆ ಒಂದು ಫ್ಯಾನ್ ಇಡೋಕ್ಕಾಗಲ್ಲ, ಬೋರ್ಡ್ ಮೇಲೆ ಒಂದು ಚೇರ್ ಇಡೋಕ್ಕಾಗಲ್ಲ. ಒಂದು ಪಾಯಿಂಟ್ ಇರ್ಬೋದು ಅಷ್ಟೇ. ಈಗ ಆ ವಸ್ತು ಒಂದು ಪಾಯಿಂಟ್ ಅಂತ ಇಟ್ಕೊಂಡರೆ ಈ ಸ್ಪೇಸಲ್ಲಿ ಅದಕ್ಕೆ 3 ಆಯಾಮಗಳು ಬೇಕು, 3 ಅಳತೆಗಳು ಬೇಕು, 3 ಕೋಆರ್ಡಿನೇಟ್ಸ್ ಬೇಕು ಅದಕ್ಕೆ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್, ಒಂದು ಅಳತೆ ಹೇಳ್ತೀನಿ, 5, 8, 10 ಅಂತ. 5 ಒಂದು ಎಕ್ಸ್ ಆ್ಯಕ್ಸಿಸ್, ಅಂದರೆ ಅಲ್ಲಿಂದ ಎಕ್ಸ್ ಆ್ಯಕ್ಸಿಸ್ 5 ಅಳತೆಗಳು, ವೈ ಆ್ಯಕ್ಸಿಸ್ಸು 8 ಅಳತೆಗಳು, ಜೆಡ್ ಆ್ಯಕ್ಸಿಸ್ 10 ಅಳತೆಗಳು, ಎಲ್ಲ ಸೇರಿ ಒಂದು ಪಾಯಿಂಟ್ ಬರ್ತದೆ. ಈ ವಿಶ್ವದಲ್ಲಿ ಅಥವಾ ಈ ರೂಮಿನಲ್ಲಿ ಒಂದು ಪಾಯಿಂಟಿಗೆ 3 ಅಳತೆಗಳು ಬೇಕಾಗ್ತದೆ. ಆ 3 ಅಳತೆಗಳಿದ್ದರೆ ಮಾತ್ರ ಆ ಪಾಯಿಂಟನ್ನು ನಾವು ಅಲ್ಲಿಡ್ಬೋದು. ಅಥವಾ ಪಾಯಿಂಟ್ ಎಲ್ಲಿದೆ ಗೊತ್ತಾಗ್ಬಿಟ್ರೆ ಆ ಯಾವ 3 ಅಳತೆಗಳು ನಮ್ಗೆ ಗೊತ್ತಾಗ್ತದೆ. ಈ ವಿಶ್ವನೂ ಅಷ್ಟೇ. ಉದಾಹರಣೆಗೆ ಈ ವಿಶ್ವದಲ್ಲಿ ಯಾವುದೊಂದು ಪಾಯಿಂಟ್ ಇಟ್ಟಿದೆ, ಎಲ್ಲೋ ಒಂದು ಪಾಯಿಂಟ್ ಅಲ್ಲ, ಒಂದು ಏನು ಒಂದು ಗ್ರಹ ಇದೆ ಅಂತ ಇಟ್ಕೊಳ್ಳಿ, ಒಂದು ಉಪಗ್ರಹ ಇದೆ, ಒಂದು ಚಂದ್ರ ಇದೆ ಅಂತ ಇಟ್ಕೊಳ್ಳಿ. ಆ ಚಂದ್ರನ ನಾವು 3 ಆಯಾಮಗಳಿಂದ ಮಾತ್ರ, 3 ಕೋಆರ್ಡಿನೇಟ್ಸ್ನಿಂದ ಮಾತ್ರ ಅಳತೆ ಮಾಡಲಿಕ್ಕೆ ಸಾಧ್ಯ. ಇದು ಈ ಡೈರೆಕ್ಷನಲ್ಲಿ ಎಕ್ಸ್ ಆಕ್ಸಿಸ್, ಒಂದು ಡೈರೆಕ್ಷನ್ ವೈ ಆಕ್ಸಿಸ್, ಇನ್ನೊಂದು ಸಲ ಜೆಡ್ ಆಕ್ಸಿಸ್ ಇದ್ದಾಗ ಚಂದ್ರ ಎಲ್ಲಿದೆ ಅಂತ ಗೊತ್ತಾಗ್ತದೆ. ಇದು ಈ ಇಡೀ ವಿಶ್ವ 3 ಆಯಾಮಗಳು. ಈ 3 ಗೆರೆಗಳಂತ, ಆ 3 ಗೆರೆಗಳಲ್ಲಿರ್ತಕ್ಕಂಥ ಒಂದು ಅವಕಾಶ, ಅದು ಸ್ಪೇಸ್ ಅಂತ ಹೇಳ್ತಾರೆ. ಅಂದರೆ ಸಿಂಪಲ್ ಆಗಿ ಎಷ್ಟು ನನಗೆ ಇದು ಅರ್ಥ ಆಗಿದೆಯೋ, ಎಷ್ಟು ನನಗೆ ಇದು ಅರ್ಥ ಆಗಿರೋ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಮ್ಯಾಥಮೆಟಿಕ್ಸು, ಸೈನ್ಸು, ಫಿಸಿಕ್ಸ್ ಎಲ್ಲ ಚೆನ್ನಾಗಿ ಗೊತ್ತಿದ್ದರೆ ಇದು ಈಸಿಯಾಗಿ ಅರ್ಥ ಆಗ್ತದೆ. ಓದೋ ವಿದ್ಯಾರ್ಥಿಗಳು ಅಂತ ಅರ್ಥ ಆಗ್ತದೆ. ಜನಸಾಮಾನ್ಯ ಸ್ವಲ್ಪ ಅರ್ಥ ಆಗೋದು ಕಷ್ಟ ಇದೆ, ಅದು ಕೇಳಿಸ್ಕೊಳ್ಳಿ. ಯಾಕಂದರೆ 1 ಕೋಟಿ ರೂಪಾಯಿ ವಿಚಾರ ಇದೆ, ನೀವು ಕೇಳಿಸ್ಕೋಬೇಕಾಗ್ತದೆ. ಕೊನೆ ಪಕ್ಷ ನಿಮ್ಗೆ ಅರ್ಥ ಆದರೆ ಈ ವಿಡಿಯೋ ಬೇರೆಯವ್ರಿಗೆ ತೋರಿಸಿ ಅರ್ಥ ಮಾಡ್ಕೋಬೇಕಾಗ್ತದೆ. ಕೋಟಿ ರೂಪಾಯಿ ಸುಮ್ಮನೆ ಬರೋಲ್ಲ, ಕೇಳಿಸ್ಕೊಳ್ಳಿ. ಅದರಿಂದಲೇ ಈ ವಿಶ್ವವನ್ನು ಹಿಂದೆ ಏನಂತ ಕರೆಯೋರು, 3 ಡೈಮೆನ್ಷನ್ ಯೂನಿವರ್ಸ್ ಅಂತ ಕರೆಯೋರು. ಅದಾಯಿತು. ನಂತರ ಐನ್ಸ್ಟೀನ್ ಬಂದರು. ಐನ್ಸ್ಟೀನ್ ಪೀರಿಯಡಲ್ಲಿ ಅವರು ಒಂದು 4ನೇ ಆಯಾಮ ಕಂಡಿಡ್ತಾರೆ. ಅದು ಸಮಯ, ಟೈಮ್ ಅಂತ. ಅದು ಅವ್ರು ಕಂಡಿದ್ದೀವಿ, ಐನ್ಸ್ಟೀನ್ ಅವರು. ಅಂದರೆ ಒಂದು ವಿಶ್ವದಲ್ಲಿ ಒಂದು ವಸ್ತು ಇದೆ, ಒಂದು ಚಂದ್ರ ಇದೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಹೇಳ್ತೀವಿ, ಈಗ ಸಮಯ ಎಷ್ಟು, 10 ಗಂಟೆ ಅಂತ ಇಟ್ಕೊಳ್ಳಿ. 10 ಗಂಟೆಗೆ ಚಂದ್ರ ಅಲ್ಲಿದ್ದಾನೆ. ಆ 3 ಕೋಆರ್ಡಿನೇಟ್ಸು ಪ್ಲಸ್ ಸಮಯ 4ನೇ ಕೋಆರ್ಡಿನೇಟ್. 10 ಗಂಟೆ 10:15 ಆಯಿತು, ಅಲ್ಲಿ ಸಮಯ ಬದಲಾವಣೆ ಆಯಿತು. ಆ ಚಂದ್ರ ಅಲ್ಲಿರೋರು ಬೇರೆ ಕಡೆ ಬರ್ತಾರೆ, ಸ್ವಲ್ಪ ಇಲ್ಲಿ ಚಲಿಸ್ತಾ ಇರ್ತಾರಲ್ಲ. ಅಲ್ಲಿ 10:15 ಏನಾಯಿತು, 10:15 ಎಂಬುದು ಒಂದು ಆಯಾಮ, ಅದೊಂದು ಅಳತೆ. ಅಲ್ಲಿ ಕೋಆರ್ಡಿನೇಟ್ಸ್ ಅಂದರೆ ಅಲ್ಲಿ ಮೂವ್ ಆಗಿರ್ತಾರಲ್ಲ, ಅದಕ್ಕೆ ಕೋಆರ್ಡಿನೇಟ್ಸ್ ಬದಲಾವಣೆ ಆಗ್ತದೆ. ಎಕ್ಸ್ ಆ್ಯಕ್ಸಿಸು ಬದಲಾವಣೆ ಆಗ್ತದೆ, ವೈ ಆ್ಯಕ್ಸಿಸು ಬದಲಾವಣೆ ಆಗ್ತದೆ, ಜೆಡ್ ಆ್ಯಕ್ಸಿಸು ಬದಲಾವಣೆ ಆಗ್ತದೆ. ಸರಿ, 11 ಗಂಟೆ ಅಂತ ಇಟ್ಕೊಳ್ಳಿ. ಆಗ ಮತ್ತೆ 4 ಬದಲಾವಣೆ ಆಗ್ತದೆ. ಸಮಯ ಬದಲಾವಣೆ ಆಯಿತು, ಎಕ್ಸ್ ಆ್ಯಕ್ಸಿಸ್ ಬದಲಾವಣೆ ಆಯಿತು, ವೈ ಆ್ಯಕ್ಸಿಸ್ ಬದಲಾವಣೆ ಆಯಿತು, ಜೆಡ್ ಆ್ಯಕ್ಸಿಸು ಬದಲಾವಣೆ ಆಯಿತು. ಈ 4 ಇದ್ದರೆ ಮಾತ್ರ ನಾವು ಆ ಒಂದು ವಿಶ್ವದಲ್ಲಿ ಒಂದು ವಸ್ತುವಿನ ಇರುವಿಕೆಯನ್ನು ಹಾಗೂ ಅದರ ಎಲ್ಲಿದೆ, ಯಾವಾಗಿದೆ, ಯಾವ ಸಮಯದಲ್ಲಿ ಅಲ್ಲಿದೆ, ಅದು ಸಮಯಕ್ಕೆ ಬದಲಾವಣೆ ಅದು ಅಲ್ಲಿ ಇರಲ್ಲ. ಅದರಿಂದ ಈ 4ನೇ ಆಯಾಮದ ಅಗತ್ಯ ತುಂಬ ಇತ್ತು. ಸೊ ಅದು ಆಯಿತು. ಈಗ ಮತ್ತೆ ಸ್ವಲ್ಪ ಯಾಕಂದರೆ ಸರಳವಾಗಿ ಹೇಳುತ್ತಾರೆ, ಆಯಾಮಗಳಂದರೆ ಏನು ಅಥವಾ ಡೈಮೆನ್ಷನ್ ಅಂದರೆ ಏನು ಪ್ರಶ್ನೆ ಬರ್ತದೆ. ಆಯಾಮ ಅಥವಾ ಡೈಮೆನ್ಷನ್ ಎಂದರೆ ಇದು ಅಳತೆ ಅಂತ. ಡೈಮೆನ್ಷನ್ ಅಳತೆ. ಈ ವಿಶ್ವವನ್ನು ಅಳೀಲಿಕ್ಕೆ ಸಹಜವಾಗಿರುವಂತಹ ಒಂದು ಅಳತೆಯನ್ನು ಬಳಸ್ತೀವಿ. 1ನೇ ಆಯಾಮದಲ್ಲಿ ಒಂದು ಗೆರೆ ಮಾತ್ರ ಕಾಣುತ್ತೆ. 2 ಆಯಾಮಗಳಲ್ಲಿ ವಿಸ್ತೀರ್ಣ, ಏರಿಯಾ ಅಂತ ಕಾಣುತ್ತದೆ. ನಾಳೆ ಎಕ್ಸಾಮ್ ಬೋರ್ಡ್ ಅಂತ. 3ನೇ ಆಯಾಮದಲ್ಲಿ ಸ್ಪೇಸ್ ಕಾಣುತ್ತೆ. ಸ್ಪೇಸ್ ಎಲ್ಲ ಇಡೀ ವಿಶ್ವವೇ 3 ಆಯಾಮಗಳು.
4ನೇ ಆಯಾಮ ಸಮಯ ಬಂದಾಗ ಆ ಸಮಯದಲ್ಲಿ ಅಲ್ಲಿದೆ. ಸಮಯ ಬದಲಾವಣೆ ಆದಾಗ ಅದು ವಸ್ತುವು ಬೇರೆ ಕಡೆ ಹೋಗ್ತದೆ. ಅದು 4ನೇ ಆಯಾಮ ಬೇಕೇ ಬೇಕು. ಇಲ್ಲಿವರೆಗೂ ಚೆನ್ನಾಗಿದೆ. ಇಲ್ಲಿವರೆಗೂ ಚೆನ್ನಾಗಿದೆ. ಎಲ್ಲ ಬಹುತೇಕ ವಿದ್ಯಾರ್ಥಿಗಳಿಗೂ ಓದಿರ್ತಕ್ಕಂಥ ಯಾವುದೇ ವ್ಯಕ್ತಿ ಇದೆಲ್ಲ ಗೊತ್ತಿದೆ. ನನಗೆ ಹೊಸದಾಗಿ ಏನು ಹೇಳಬೇಕಾಗಿಲ್ಲ. ಸರಿ, ಅದಾಯಿತು. ಈಗ ಮತ್ತು ಕೋಟಿ ರೂಪಾಯಿ ವಿಚಾರ ಬಂತು. ಕೋಟಿ ರೂಪಾಯಿ ಯಾಕೆ ಬಂತಿಲ್ಲಿ? ಅಲ್ಲ, ಗೊತ್ತಿರೋ ವಿಚಾರ ನಾವು ಡಿಸ್ಕಸ್ ಮಾಡ್ತಿರೋದು. ಸರಿ, ಇರಲಿ. ಈಗ ಕಮಿಂಗ್ ಟು ದಿ ಪಾಯಿಂಟ್. ಈ 4 ಆಯಾಮಗಳನ್ನು ಹೊರತುಪಡಿಸಿ ಇಲ್ಲಿವರೆಗೂ ಸ್ಪಷ್ಟವಾಗಿ ಬೇರೆ ಆಯಾಮಗಳ ಬಗ್ಗೆ ಯಾರೂ ಹೇಳಿಲ್ಲ. ಉದಾಹರಣೆ 5ನೇ ಆಯಾಮ, 6ನೇ ಆಯಾಮ, ಈ ಥರ ಬೇರೆ ಆಯಾಮಗಳ ಬಗ್ಗೆ ಯಾರೂ ಹೇಳಿಲ್ಲ. ಈ ಆಯಿತು, ಹೇಳಿದ್ದಾರೆ ಅಂತ ಅಂದುಕೊಂಡರೆ ಅಂತ ಹೇಳಿದ್ದಾರೆ ಅಂತ ಅಂದುಕೊಳ್ಳೋಣ. ಕೆಲವರು ಹೇಳ್ತಾರೆ ಈ ಸ್ಟ್ರಿಂಗ್ ಥಿಯರಿ ಬಗ್ಗೆ. ಅಲ್ಲಿ ಆಯಾಮಗಳಿದ್ದಾರೆ, ಅಪ್ ಟು 10 ಆಯಾಮಗಳು. ಆ ಸ್ಟ್ರಿಂಗ್ ಥಿಯರಿ ಅಂತ ಹೇಳ್ತೀವಿ. ಅದು ಒಂದು ಆಯಾಮ. ಆ ಸ್ಟ್ರಿಂಗ್ ಥಿಯರಿಯಲ್ಲಿ ಹಲವು ಆಯಾಮಗಳು ಬರ್ತವೆ. ಅದನ್ನು ಸ್ಪಷ್ಟವಾಗಿ ಏನು ಹೇಳಿಲ್ಲ. ಒಂದು ಹೈಪೋಥಿಕೇಶನ್ ಅಂದರೆ ಒಂದು ಸುಮ್ಮನೆ ಒಂದು ಕಲ್ಪನೆ, ತರ್ಕ. ಅವು ಇದ್ದಾವೆ ಇಲ್ವ ಎಂಬುದು ನಮಗೆ ಅದು ಗೊತ್ತಿಲ್ಲ. ಹಂಗಂತೇಳಿ ಅದನ್ನು ನಾನು ಡಿನೇ ಮಾಡ್ತಾಯಿಲ್ಲ. ಈ ಥರ ಇನ್ನೂ ಬೇರೆ ಕಾನ್ಸೆಪ್ಟ್ ಬೇರೆಯವರು ಏನು ಹೇಳಿದ್ದಾರೆ, ಆಯಾಮಗಳ ಕುರಿತು ಹೇಳಿದ್ದಾರೆ, ಇನ್ನೂ ಬೇರೆಯವರು ಹೇಳಿದ್ದಾರೆ. ನಂತರ ಈ ಆಟಮ್ನಲ್ಲಿ ಸವಾಟಿಕ್ ಪರ್ಟಿಕಲ್ಸ್ ಕೆಲವಿದ್ದಾವೆ, ಅವು ಬೇರೆ ಆಯಾಮಗಳು. ಈ ಥರ ಇದ್ದಾವೆ. ಆದರೆ ಎಲ್ಲಿಯೂ ಸ್ಪಷ್ಟವಾಗಿ ಒಂದು ನಿಖರವಾಗಿ ಇದು 5ನೇ ಆಯಾಮ, ಇದು 6ನೇ ಆಯಾಮ, ಇದಕ್ಕೆ ಸೂತ್ರ ಅದು, ಈ ಥರ ಎಲ್ಲೂ ಇಲ್ಲ. ಅರ್ಥ ಮಾಡ್ಬೇಕು. ಆಯಿತು. ಈಗ ನನ್ನ ವಿಚಾರ ಬರ್ತೀನಿ. ಅಂದರೆ ಅದೇ ಈ ಕೋಟಿ ರೂಪಾಯಿ ವಿಚಾರ ಬರ್ತಾಯಿದೆ. ಚೆನ್ನಾಗಿ ಕೇಳಿಸ್ಕೋಬೇಕು. ನಾನು 5ನೇ ಆಯಾಮ ಹಾಗೂ 6ನೇ ಆಯಾಮವನ್ನು ಕಂಡು ಹಿಡಿದಿದ್ದೀನಿ. ಪಬ್ಲಿಷ್ ಮಾಡಿದ್ದೀನಿ. ಯಾವ ಗೂಗಲ್ ನೋಡಿ ಸಿಗಲ್ಲ. ನಾನು ಪಬ್ಲಿಷ್ ಮಾಡಿಲ್ಲ, ಬುಕ್ ರೂಪದಲ್ಲಿ ಬಂದಿಲ್ಲ. ವೆಯ್ಟ್ ಮಾಡ್ತಾಯಿದ್ದೆ ಸ್ವಲ್ಪ. ಈಗ ಆಯ್ತು ಸರ್, ನೀವು ಕಂಡು ಹಿಡಿದಿ ಅಥವಾ ಕಂಡು ಹಿಡಿದೇ ಹೋಗಿ ಕೋಟಿ ರೂಪಾಯಿ ವಿಚಾರ ಬಂತು ಇಲ್ಲಿ ಅಂತ ಬರ್ತದೆ. ಈಗ ಈ ವಿಡಿಯೋದಲ್ಲಿ ನಿಮಗೆ ಇದು ಓಪನ್ ಆಫರ್. ಬುದ್ಧಿಗೆ ಬೇರೆಯವರು ಇರ್ತಾರೆ. ಬುದ್ಧಿವಂತಿಗೆ ನನ್ನ ಹಾಗೆ ಬೇರೆ ಬುದ್ಧಿವಂತಿಕೆ ಇರ್ತದೆ, ಬೇರೆಯವ್ರಿಗೆ ಇರ್ತದೆ. ಯಾಕಂದರೆ ಒಂದು ವ್ಯಕ್ತಿ ಮೀರಿಸಿದ ವ್ಯಕ್ತಿ ಒಂದು ಜ್ಞಾನಕ್ಕೆ ಬೆಳೆದ ಜ್ಞಾನ ಇದ್ದೇ ಇರ್ತದೆ. ಇಲ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಏನೋ ಪಾಯಿಂಟಿಗೆ ಬರ್ತಾ ಇದೆ. ಯಾರಾದರೂ ಸರ್ ನಾವು ಸಹ 5ನೇ ಆಯಾಮ, 6ನೇ ಆಯಾಮ ಅಥವಾ 7ನೇ ಆಯಾಮ ಯಾವುದೋ ಆಯಾಮಗಳು ಕಂಡು ಹಿಡಿದಿದ್ದೀವಿ ಅಂತ ಯಾರನ್ನ ಹೇಳುವುದು ಇದ್ದರೆ ನೀವು ನನ್ನ ಸಂಪರ್ಕ ಮಾಡಿ. ನೀವು ಕೊಡಬೇಡಿ, ನಾನು ನಿಮಗೂ ಕೊಡೋಲ್ಲ. ನನ್ನ 5ನೇ ಆಯಾಮ ಯಾವುದು, 6ನೇ ಆಯಾಮವನ್ನು ನಾನು ಕೊಡೋಲ್ಲ. ನೀವು ನಿಮ್ಮ ಆಯಾಮವನ್ನು ನಾನು 5 ಅಂತ ಹೇಳಿ ಅಷ್ಟೇ. ಸರ್ ನಾನು 5ನೇ ಆಯಾಮ ಕಂಡು ಹಿಡಿದಿದ್ದೀನಿ. ಈ ವಿಶ್ವಕ್ಕೆ ಸಂಬಂಧಪಟ್ಟಂತೆ ಒಂದು ಈ ವಿಷಯ ಅರ್ಥ ಮಾಡ್ಕೊಳ್ಳೋಕ್ಕೆ ಕೆಲವು ಅಳತೆಗಳು ಬೇಕು. ಅಳತೆಗಳಲ್ಲಿ ನೀವು ಹೇಳಿದಾಗ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಜೆಡ್ ಆಕ್ಸಿಸ್ 3 ಆಯಾಮಗಳು ಪ್ಲಸ್ ಟೈಮ್ 4ನೇ ಆಯಾಮ. ಇದನ್ನು ಹೊರತುಪಡಿಸಿ ಬಟ್ ಗೂಗಲ್ ಸರ್ಚ್ ಮಾಡ್ಕೋಬೇಡಿ. ಗೂಗಲ್ ಸರ್ಚ್ ಇರೋ ಅದಲ್ಲ, ನಿಮ್ಮ ಸ್ವಂತಿಕೆ ಇರಬೇಕಿಲ್ಲಿ. ಗೂಗಲಲ್ಲಿ ಬುಕ್ಸಲ್ಲಿ ಬೇಕಷ್ಟು ಇರ್ತಾರೆ. ಅದು ನಮ್ದು ಹಿಂಗಾಗುತ್ತೆ, ನಮ್ದಾಗಲ್ಲ. ಅದು ನಿಮ್ಮ ಸ್ವಂತಿಕೆ ಇದ್ದರೆ ನಾನು ಫೋನಲ್ಲಿ ಹೇಳಿ ಅಷ್ಟೇ, ಬನ್ನಿ ಆಮೇಲೆ ಫೈಲಿಂದ ಬನ್ನಿ, ನನಗೆ ಕೊಡಬೇಡಿ. ನಾನು ಸಹ ನಿಮ್ಗೆ ಕೊಡೋಲ್ಲ. ಒಂದು ಸಮಯ ಇವತ್ತಿಂದ 6 ತಿಂಗಳ ಕಾಲ, ಇವತ್ತಿನಿಂದ 6 ತಿಂಗಳ ಕಾಲ ಸಮಯ ಇಟ್ಕೊಳ್ಳಿ. ನಾನು ನನ್ನ ಆಯಾಮಗಳನ್ನ ಒಂದು ಬ್ಯಾಂಕ್ ಲಾಕರಲ್ಲಿ ಇಟ್ಬಿಡ್ತೀನಿ. ಬ್ಯಾಂಕ್ ಲಾಕರಲ್ಲಿ ಅದು ಮತ್ತೆ ತೆಗೆಯಕ್ಕೆ ಬೇಡ. ಹಾಗೂ ನೀವು ನಿಮ್ಮ ಆಯಾಮಗಳನ್ನು ಬ್ಯಾಂಕ್ ಲಾಕಲ್ಲಿ ಇಟ್ಬಿಡಿ. ನಿಮ್ಮ ಸೇಫ್ಟಿ ನನಗೆ ಕೊಡಬೇಡಿ. ಆದರೆ ಬಟ್ ವಿಚಾರ ಹೇಳಬೇಕಾಗ್ತದೆ. ಸರ್ ನಾವು ಹಿಂಗೆ ಕಂಡು ಹಿಂಗೆ ಬ್ಯಾಂಕಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿ ಅಷ್ಟೇ, ನೀವು ನನಗೆ ಕೊಡಬೇಡಿ, ನಾನು ನಿಮ್ಗೆ ಕೊಡೋಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನೀವು ನಿಮ್ಮನ್ನು ನನಗೆ ಕೊಡಬೇಡಿ. ನೀವು ಇಲ್ಲ, ನಾನು ಅದನ್ನು ಓದ್ತೀನಲ್ಲ,
ಅದು ನಾನು ನಿಮ್ಗೆ ಕೊಡೋಲ್ಲ ಯಾಕೆ ನೀವು ನನ್ನದು ಓದ್ತೀರಲ್ಲ, ಕೊಡೋಲ್ಲ. ನಿಮ್ಮ ಆ ಫೈಂಡಿಂಗ್ಸನ್ನು, ಅದೇನು ಬರೆದಿರ್ತಕ್ಕಂಥ ವಿಚಾರಗಳನ್ನು ನೀವು ರೈಟಿಂಗ್ ಮಾಡಿ ನಿಮ್ಮ ಲಾಕರಲ್ಲಿ ಎಲ್ಲಿ ಬೇಕಾ ಇಟ್ಕೊಳ್ಳಿ. ಆ ಲಾಕರಲ್ಲಿ ನನಗೆ ಹೇಳ್ಕೊಡ್ಬೇಡಿ, ಇಂಥ ಲಾಕರ್ ಇಟ್ಟಿದ್ದೀವಿ, ಅದು ನಿಮ್ಮ ಇಷ್ಟ ಸರ್, ಇಟ್ಟಿದ್ದೀನಿ ಅಷ್ಟೇ ನನಗೆ ಬೇಕಾದ್ರೆ. ನಾನು ಇಟ್ಟಿದ್ದೀನಿ ಅಂತ ಹೇಳ್ತೀನಿ ಅಷ್ಟೇ, ನಾನು ನಿಮಗೆ ತೋರಿಸಲ್ಲ. 6 ತಿಂಗಳ ಸಮಯ ಮತ್ತು ಇನ್ನೂ ಆ ಡೇಟ್ಸ್ ಅನೌನ್ಸ್ ಮಾಡ್ತೀನಿ. 6 ತಿಂಗಳ ನಂತರ ಆ ಥರ ಯಾರ್ಯಾರಿಗೆ ಮಾಹಿತಿ ಕಳಿಸಿರ್ತಾರಲ್ಲ, ಯಾರೂ ಕಳಿಸಿರ್ತಾರೆ, ಸರ್ ನಾನು ನನ್ನ 5ನೇ ಆಯಾಮ ಇದೆ ಹಾಗೆ ಹೇಳ್ತಾರೆ. ಅವರು ಅವರವ್ರ ಸೇಫ್ಟಿಯಾಗಿ ಇಟ್ಕೊಂಡಿರ್ತಾರೆ. ಒಂದು ಫೈನ್ ಡೇ ಎಲ್ಲವೂ ಇಲ್ಲಿ ಸೇರಿಸೋಣ, ಬಹಿರಂಗವಾಗಿ ಸೇರಿಸಿದಾಗ ನನ್ನ ಆಯಾಮಗಳ ಥರ ಯಾವುದೋ ನಾನು ಬರೆದಿದ್ದೀನಿ. ಫಾರ್ ಎಕ್ಸಾಂಪಲ್ ಒಂದು ಆಯಾಮದ ಹೆಸರು ಎಮ್ ಅಂತ ಇಟ್ಕೊಳ್ರಿ, ಇನ್ನೊಂದು ಆಯಾಮದ ಹೆಸರು ಎನ್ ಅಂತ ಇಟ್ಕೊಳ್ಳಿ. ಸುಮ್ಮನೆ ಎಕ್ಸಾಂಪಲ್, ಅದಕ್ಕೆ ನಾನು ಹೆಸರು ಹೇಳ್ಕೋಗಲ್ಲ, ಹೆಸರು ಹೇಳಿದ್ರೆ ಇನ್ನೂ ಬೇರೆ ಕಂಡು ಹಿಡಿತಾರೆ. ಅದೇ ಥರ ಆ ಎಮ್ ಅಥವಾ ಎನ್ ಆಯಾಮಗಳಿಗೆ ನಿಮ್ಮದು ಹೋಲಿಕೆ ಆದರೆ ಒಂದಕ್ಕೆ 50 ಲಕ್ಷ, ಮತ್ತೊಂದಕ್ಕೆ 50 ಲಕ್ಷ, 1 ಕೋಟಿ ರೂಪಾಯಿ ನಿಮಗೆ ಬಹುಮಾನ ಕೊಡ್ತೀನಿ. ಒಂದಕ್ಕೆ 50 ಲಕ್ಷ, ಇನ್ನೊಂದಕ್ಕೆ 50 ಲಕ್ಷ. ಮ್ಯಾಚ್ ಆದರೆ ಮಾತ್ರ. ಮ್ಯಾಚ್ ಆಗಿಲ್ಲ ಆದರೂ ಅದು ಸರಿಯಾಗಿದೆ, ನನ್ನ ವಿಚಾರವೇ ಅಲ್ಲ, ನಿಮ್ಮದು ಬೇರೆ ರೂಪದಲ್ಲಿ ಆಯಾಮ ಕಂಡು ಹಿಡಿದಿರ್ಬೋದು ನನ್ನ ಆಟ. ಆವಾಗ ನಿಮಗೆ ಅಭಿನಂದನೆ ಸಲ್ಲಿಸ್ತೀವಿ ಅಷ್ಟೇ, ಹಣ ಕೊಡೋದಿಲ್ಲ. ನನ್ನದು ನಿಮಗೆ ಮ್ಯಾಚ್ ಆದರೆ, ಎಮ್ ಮ್ಯಾಚ್ ಆದರೆ 50 ಲಕ್ಷ, ಎನ್ ಮ್ಯಾಚ್ ಆದರೆ 50 ಲಕ್ಷ. ಇದು ಬಹಿರಂಗವಾಗಿ ತೆಗೆದಿದ್ದು. ಹೋಗಿ ಉದಾಹರಣೆಗೆ ನಾನು ಏನೋ ಬರ್ಕೊಂಡು ಇಲ್ಲ ನಾನು ಮ್ಯಾಚ್ ಆಗಲ್ಲ ಆ ಥರ ಇಲ್ಲ, ಅದನ್ನು ಎಲ್ಲರಿಗೂ ತೆಗಿತೀನಿ. ತೆಗೆದಾಗ ನನ್ನ ಆಯಾಮವೇ ಅದು ಮ್ಯಾಚ್ ಆದರೆ ಒಂದೊಂದಕ್ಕೆ 50 ಲಕ್ಷ ಪ್ಲಸ್ 50 ಲಕ್ಷ, 1 ಕೋಟಿ ರೂಪಾಯಿ ನಿಮ್ಗೆ ಕೊಡ್ತೀನಿ. ಮ್ಯಾಚ್ ಆಗಿಲ್ಲ, ನಿಮ್ಮದು ಕರೆಕ್ಟೆ ನಂದು ಕರೆಕ್ಟೆ, ನಾನು ನಿಮ್ಮನ್ನು ಹೊಗಳ್ತೀನಿ, ನೀವು ನನ್ನ ಹೊಗಳಿ, ಇಷ್ಟೇ. ಏನು ಮಾಡೋಕ್ಕಾಗಲ್ಲ. ಅಂದರೆ ಈ ಪ್ರಪಂಚದಲ್ಲಿ ನಾವು ಗಣ್ಯವ್ಯಕ್ತಿ ಆಗ್ತೀವಿ. ಒಬ್ಬ DC ಪಾಣಿಯವರು ಇಷ್ಟು ದೊಡ್ಡ ವಿಶ್ವದಲ್ಲಿ 5ನೇ ಆಯಾಮ ಕಂಡಿದ್ದು, 6ನೇ ಆಯಾಮ ಕಂಡಿದ್ದು, ನನಗೆ ಹೊಗಳ್ತಾರೆ, ನಿಮಗೂ ಹೊಗಳ್ತಾರಲ್ಲ. ಒಬ್ಬ ಇವರು ನಾನು ಪ್ರೇರಣೆ ಕೊಟ್ಟಿದ್ದು, ಒಂದು ಅವಕಾಶ, ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿದೆ ಅಷ್ಟೇ. ಒಂದು ಸ್ಟೇಜ್ ನಿಮಗೆ ಕ್ರಿಯೇಟ್ ಮಾಡಿದೆ. ಅವರು ಅಬ್ಬ ಇದು ಬಿಟ್ಟು ಇನ್ನೂ ಆಯಾಮಗಳು ಬೇರೆ ಕಂಡಿದ್ದಾರೆ ಅಂದಾಗ ವೈಜ್ಞಾನಿಕ ಪ್ರಪಂಚದಲ್ಲಿ ನಮ್ಮ ಹೆಸರು ಶಾಶ್ವತ. ಅರ್ಥ ಆಯ್ತಲ್ಲ? ಸೊ ಒನ್ಸ್ ಅಗೈನ್ ಮತ್ತು ಬ್ರೀಫ್ ಮಾಡ್ತೇನೆ ಅಷ್ಟೇ. ಈ 4 ಆಯಾಮಗಳು ಹೊರತುಪಡಿಸಿ ಗೂಗಲ್ನಲ್ಲಿ ಬೇರೆ ಗೂಗಲ್ ಬುಕ್ಸಲ್ಲಿ ಇರಬಹುದು, ಅಲ್ಲಿ ಯಾವುದೂ ಸ್ಪಷ್ಟತೆ ಇಲ್ಲ. ಅದನ್ನು ಮತ್ತೆ ನೀವು ನಾನು ಬರೆಯೋಕ್ಕೆ ಹೋಗಬೇಡಿ, ನಾನು ಅದನ್ನು ಮಾಡಲ್ಲ. ನಿಮ್ಮ ಸ್ವಂತಿಗೆ ನನ್ನ ತಪ್ಪ ಇದು. ಇಲ್ಲಿ ಯಾವುದು ಎಲ್ಲೂ ಪಬ್ಲಿಷ್ ಆಗಿಲ್ಲ, ಎಲ್ಲೂ ಗೂಗಲ್ನಲ್ಲಿ ಇಲ್ಲ, ಯಾವುದೂ ಇದು ಹೇಳಿಲ್ಲ ಅಂತ ನಾನು ಅದು ಹೆಸರೇ ಒಂದು ಎಮ್ ಅಂತ ಹೆಸರಿಟ್ಟು, ಒಂದು ಎನ್ ಅಂತ ಹೆಸರಿಟ್ಟಿದ್ದೀನಿ. ಅದನ್ನು ಲಾಕರಲ್ಲಿ ಲಾಕರಲ್ಲಿ ಮತ್ತು ತೆಗಿಯೋಕ್ಕಾಗಲ್ಲ. ಆ ಡೇಟ್ ಬಂದಾಗ ತೆಗಿತೀವಿ, ಎಲ್ಲರ ಎದುರಿಗೆ ಸಮಕ್ಷಮದಾಗ ತೆಗಿತೀವಿ. ಅದೇ ಥರ ನೀವು ನಿಮ್ಮ ಸೇಫ್ಟಿ ಇಟ್ಕೊಂಡು, ಬಟ್ ಹೇಳೋದು ಕಷ್ಟ ಇದೆ ಸರ್, ಹಿಂಗೆ ಸೇಫ್ಟಿ ಮಾಡಿದ್ದೀನಿ ಅಂತ ಹೇಳೋದು ಬಿಟ್ಟರೆ ನೀವು ನನಗೆ ಹತ್ರ ತಂದುಕೊಳ್ಳೋ ಅಗತ್ಯ ಇಲ್ಲ. ಒಂದು ಫೈನ್ ಡೇ ಎಲ್ಲರಿಗೂ ಕರೆಯೋಣ, ಅದಕ್ಕೆ ಬೇರೆ ಒಂದು ಅಧಿಕಾರಿಗಳು ಕರೆಯೋಣ, ನಾವು ನೀವು ಕರೆಯೋದು ಬೇಡ. ಅದಕ್ಕೆ ಒಂದು ಸೂಕ್ತವಾದ ಗೌರವಾನ್ವಿತ ವ್ಯಕ್ತಿಗಳ ಸಮಕ್ಷಮದಲ್ಲಿ ಎಲ್ಲ ತೆಗೆದು ಅಲ್ಲಿಡೋಣ. ವಿಜ್ಞಾನಿಗಳನ್ನ ಕರೆಯೋಣ, ಅವ್ರು ನೋಡಿದಾಗ ಆಗ ಒಂದು ಹೌದಿದು ಕರೆಕ್ಟಾಗಿದೆ ಅಂದ್ಕೊಂಡಾಗ ನಂದು ನಿಮ್ಮದು ಮ್ಯಾಚ್ ಆದರೆ ನಾನು ನಿಮಗೆ ಬಹುಮಾನ ಕೊಡ್ತೀನಿ. ಮ್ಯಾಚ್ ಆಗಿಲ್ಲ ಅಂದರೆ ಹೇಳಿದ್ರಲ್ಲ, ನಾವು ಪ್ರಪಂಚದಲ್ಲೇ ಒಂದು ಹೈಲೈಟ್ ಹಾಕ್ತೀವಿ. ಅರ್ಥ ಆಯ್ತಲ್ಲ? ಈ ವಿಡಿಯೋನ ಈಗ ದಯಮಾಡಿ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ, ನಿಮ್ಮ ಫೇಸ್ಬುಕ್ಗಳಿಗೆ, ಅಥವಾ ಇನ್ನು ಎಲ್ಲೆಲ್ಲಿ ಅವಕಾಶ ಎಲ್ಲ ಕಡೆ ಶೇರ್ ಮಾಡಿ, ದಯಮಾಡಿ ಎಲ್ಲ ಕಡೆ ಹೋಗಲಿ. ಒಂದು ವಿಚಾರ. ಎರಡನೇದು, ತಕ್ಷಣ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಶೇರ್ ಮಾಡಿ, ಪ್ರಚಾರ ಆಗಲಿ. ಇದೆಲ್ಲ ಈಗ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಪ್ರಾಕ್ಟೀಸ್ ಸೈಕಿಕ್ ಪವರ್, ಹೌದಾ? ಮತ್ತು ಇದಕ್ಕೂ ಇಷ್ಟು ಮಾತಾಡೋಕ್ಕೆ ಸಂಬಂಧ ಏನು ಪ್ರಶ್ನೆ ಬರ್ತದೆ. ಎಸ್, ಸಂಬಂಧ ಐತೆ. ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ವಿ,
ನಾವು ಸೈಕಿಕ್ ಪವರ್ ಬಗ್ಗೆ ಏನಂತ ಹೇಳಿದ್ದೀವಿ? ನಿಮ್ಮ ಆರೋಗ್ಯ, ದೈಹಿಕ ಆರೋಗ್ಯ, ಮಾನಸಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ವೃತ್ತಿಪರ ಅದೇ ಸಮಸ್ಯೆಗಳಾದ ವೃತ್ತಿಯಲ್ಲಿ ನಾವು ಬೆಳೀಬೇಕು ಅಂದಾಗ ಈ ಸೈಕಿಕ್ ಯಾವ ಥರ ಕೆಲಸ ಮಾಡ್ತದೆ, ನಾನು ಸೈನ್ಸಲ್ಲಿ ನಿರಂತರ ಯೋಚನೆ ಮಾಡ್ತಾಯಿರ್ತೀನಿ. ಆ ಸೈಕಿಕ್ ಪವರ್ ನನ್ನಲ್ಲಿ ಇರೋದ್ರಿಂದ ಯೋಚನೆ ಹೊಸದಾಗಿ ಅಳ್ತಾವೆ. ಇವತ್ತು ನಾನು ಇಷ್ಟೆಲ್ಲ ಮಾತಾಡಿದರೆ ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಪ್ರಾಕ್ಟೀಸ್ ಸೈಕಿಕ್ ಪವರ್. ನೀವು ಒಬ್ಬ ಲಾಯರ್ ಆಗಿರ್ಬೋದು, ಒಬ್ಬ ಡಾಕ್ಟರ್ ಆಗಿರ್ಬೋದು, ಇನ್ಯಾವುದೋ ಇರ್ಬೋದು, ಒಬ್ಬ ಇಂಜಿನಿಯರ್ ಆಗಿರ್ಬೋದು, ಒಬ್ಬ ವಿಜ್ಞಾನಿ ಆಗಿರ್ಬೋದು. ಈ ಸೈಕಿಕ್ ಪವರ್ ಪ್ರಯೋಗ ಮಾಡಿದಾಗ ನಿಮ್ಮಲ್ಲಿ ಒಂದು ಮಾತ್ರವಾದ ಒಂದು ವಿಶೇಷ ಗುಣಗಳು ಬರ್ತವೆ, ಯೋಚನೆಗಳು ಬರ್ತವೆ ಅಂತ ಹೇಳಿಕೆ ಇಷ್ಟ. ಇದು ಹೇಳಿದರೆ ಇಟ್ ಈಸ್ ರಿಲೇಟೆಡ್ ನಮ್ಮ ಯೂಟ್ಯೂಬ್ ಚಾನಲ್ಗೂ ನಾನು ಹೇಳಿದ ಮ್ಯಾಟ್ಗೂ ಸಂಬಂಧ ಇದೆ. ಇದು ಸೈನ್ಸೇ, ನಾನು ಇಷ್ಟೊಂದು ಮಾತಾಡೋ ಸೈನ್ಸೇ, ಪ್ರಾಕ್ಟೀಸ್ ಸೈಕಿಕ್ ಪವರ್ ಸೈನ್ಸೇ, ಎರಡು ಸೈನ್ಸೇ. ಬಟ್ ಆ ಪ್ರಾಕ್ಟೀಸ್ ಸೈಕಿಕ್ ಪವರ್ ಇದನ್ನು ಬೆಳೆಸುತ್ತದೆ, ನಮ್ಮ ವೃತ್ತಿಯಲ್ಲಿ ನಮ್ಮ ಬೆಳೆಸುತ್ತದೆ ಅಂತ ಹೇಳ್ತಾ ಇದ್ದೀವಿ. ಓಕೆ, ಆದ್ದರಿಂದ ಈ ವಿಡಿಯೋ ಈ ಅದ್ಭುತವಾದ ವಿದ್ಯೆಯನ್ನು ಕಲೀಲಿಕ್ಕೆ ಆಸಕ್ತಿ ಉಳ್ಳವರು, ಬಹುದಿನಗಳಿಂದ ಹಲವು ಸಮಸ್ಯೆಗಳಿಂದ ನರಳುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ನನ್ನನ್ನು ಸಂಪರ್ಕಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ ನಿಮ್ಮ ಫೇಸ್ಬುಕ್ಗೆ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ, ಇನ್ನು ಯಾವ್ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ವಂದನೆಗಳು.